ಸುದ್ದಿ ಸಂವಾದಕ್ಕೆ ಸ್ವಾಗತ. ನಾನು ವೆಂಕಟರಮಣಗೌಡ. ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ್ ಭಟ್ ಅವರಿದ್ದಾರೆ. ಶಶಿಧರ್ ಭಟ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ಸ್ವಾಗತ. ಯಡಿಯೂರಪ್ಪ ಅವರ ಸರ್ಕಾರಕ್ಕೆ 1 ವರ್ಷ ತುಂಬಿದೆ. ಕಾಂಗ್ರೆಸ್ JDS ಮೈತ್ರಿ ಸರ್ಕಾರವನ್ನು ಉರುಳಿಸಿ ಬಂದ ಯಡಿಯೂರಪ್ಪನವರ ಸರ್ಕಾರಕ್ಕೆ 1 ವರ್ಷ. ಈ 1 ವರ್ಷ ಅಂದರೆ ಯಡಿಯೂರಪ್ಪನವರ ಸಾಧನೆ ಅಥವಾ ಅವರ ತೊಳಲಾಟಗಳು ಅಥವಾ ಅವರ ಎದುರಿಗೆ ಇದ್ದೇನು ಗೊಂದಲಗಳು, ಇದೆಲ್ಲವನ್ನ ನೋಡ್ಕೊಳ್ತಾ ಹೋದರೆ ಜನತಂತ್ರದ ಬಲಿ ಆಗಿತ್ತು ಇದರಲ್ಲಿ ಅನ್ನೋದು ಜನತಂತ್ರದ ಬಗ್ಗೆ ಕಾಳಜಿ ಇಟ್ಟುಕೊಂಡ ಎಲ್ರಿಗೂ ಮೇಲ್ನೋಟಕ್ಕೆ ಕಾಣುವಂಥ ಸತ್ಯ. ಈ ಹಿನ್ನೆಲೆಯಲ್ಲಿ ನಾವು ಹೇಗೆ ಈ 1 ವರ್ಷವನ್ನು ನೋಡಬೇಕು? ಇದಕ್ಕೆ ಹಲವು ಆಯಾಮಗಳಿವೆ. ಈ 1 ವರ್ಷದ ಯಡಿಯೂರಪ್ಪನವರ ಸರ್ಕಾರದ ಆಡಳಿತವನ್ನು ಜನರ ದೃಷ್ಟಿಯಿಂದ ನೋಡುವುದು ಒಂದು, ಸಾಮಾನ್ಯ ಜನರಿಗೆ ಏನಾಗಿದೆ ಏನಾಗಿಲ್ಲ ಅನ್ನುವುದು. ಎರಡನೇದು ರಾಜ್ಯದ ರಾಜಕೀಯ ದೃಷ್ಟಿಯಿಂದ ಇದನ್ನು ನೋಡುವುದಾಗಿದೆ, ರಾಜಕೀಯ ಪಕ್ಷಗಳಿಗೆ ಏನಾಗಿದೆ ಏನಾಗಿಲ್ಲ. ಮೂರನೇದು BJPಯ ವರಿಷ್ಠರ ದೃಷ್ಟಿಯಿಂದ ಏನಾಗಿದೆ ಏನಾಗಿಲ್ಲ. BJP ವರಿಷ್ಠರ ಹೇಗಿದ್ದರು, ಈಗ ಹೇಗಿದ್ದಾರೆ, BJPಯ ಮೂಲ ನಿವಾಸಿಗಳು ಹೇಗಿದ್ದಾರೆ. ಇದಕ್ಕೆ ಹಲವು ಆಯಾಮಗಳಿವೆ ಅನ್ನೋದು. ಮೊದಲು ಜನದೃಷ್ಟಿಯಿಂದ ನೋಡೋಣ. ಯಡಿಯೂರಪ್ಪನವರ ಸರ್ಕಾರ ಬಂದ ಮೇಲೆ ಪ್ರವಾಹ ಸಂದರ್ಭದಲ್ಲಿ ಏನಾಯಿತು ಅನ್ನುವುದು ಒಂದು, ಕೇಂದ್ರ ಸರ್ಕಾರ ಎಷ್ಟರ ಮಟ್ಟಿಗೆ ಸಹಾಯ ಮಾಡ್ತು, ಯಾವ ಸ್ಥಿತಿ ಇತ್ತು ಅಂತ, ಎಷ್ಟರ ಮಟ್ಟಿಗೆ ಜನಪರವಾದ ಕಾರ್ಯಕ್ರಮವನ್ನು ಯಡಿಯೂರಪ್ಪನವರು ಸರ್ಕಾರ ಕೈಗೊಳ್ತು, ಯಾವ ಕ್ಷೇತ್ರಗಳಲ್ಲಿ ಗಮನಿಸ್ತಾ ಹೋದರೆ ಒಟ್ಟಾರೆಯಾಗಿ 1 ವರ್ಷದ ಅವಧಿಯಲ್ಲಿ ಜನಪರವಾದದ್ದನ್ನು ಏನು ಮಾಡಿತ್ತು ಈ ಸರ್ಕಾರ ಅನ್ನೋದು ಬಹುದೊಡ್ಡವಾದ ಪ್ರಶ್ನಾರ್ಥಕ ಚಿಹ್ನೆಯಾಗಿದೆ. ಕೆಲವು ಜನಪರವಾದ ಯೋಜನೆಯನ್ನು ನಿಲ್ಲಿಸೋದಕ್ಕೆ, ಇಂದಿರಾ ಕ್ಯಾಂಟೀನ್ನಂಥದ್ದು ಯೋಜನೆಗಳನ್ನು ನಿಲ್ಲಿಸೋದಕ್ಕೆ ಹೊರಟಿದ್ದು ಗೊತ್ತಿದೆ ನಮಗೆ. ಸೊ ಒಟ್ಟಾರೆ ಈ ಸರ್ಕಾರದ ಅಪ್ರೋಚ್ ಏನಿತ್ತು, ಆ ಅಪ್ರೋಚ್ ಜನರ ಪರವಾಗಿರಲಿಲ್ಲ ಅನ್ನೋದು. ಔದ್ಯಮಿಕ ಬೆಳವಣಿಗೆಗಾಗಿ ಈ ಸರ್ಕಾರ 1 ವರ್ಷದಲ್ಲಿ ಏನು ಮಾಡ್ತು ಅಂದರೆ ನಿಮಗೆ ಏನು ಗೊತ್ತಾಗಲ್ಲ ಜನರ ದೃಷ್ಟಿಯಿಂದ. ನಿರುದ್ಯೋಗವನ್ನು ಹೋಗಾಡಿಸೋದಕ್ಕೆ ಏನು ಮಾಡ್ತು ಅಂದರೆ ನಿಮಗೇನು ಸಿಗಲ್ಲ. ಬಡವರ ಪರವಾಗಿ ಯಾವ ಯೋಜನೆಗಳನ್ನು ಈ ಸರ್ಕಾರ ಹಾಕಿತು, ಜನಸಾಮಾನ್ಯರ ಜೀವನ ಮಟ್ಟವನ್ನು ಏರಿಸುವುದಕ್ಕೆ ಈ ಸರ್ಕಾರ 1 ವರ್ಷದಲ್ಲಿ ಅವಧಿ ಏನು ಮಾಡಿತು ಅಂದರೆ ನಿಮಗೇನು ಸಿಗಲ್ಲ. ಅಂದರೆ ಬೇರೆ ಬೇರೆ ಕಾರಣಗಳಿರ್ಬೋದು. ಸಾಮಾನ್ಯ ಜನರ ದೃಷ್ಟಿಯಲ್ಲಿ ಈ ಸರ್ಕಾರ ಟೇಕ್ ಆಫ್ ಆಗಿಲ್ಲ ಅಂತ, ಕೇವಲ ರಾಜಕೀಯ ಚಟುವಟಿಕೆಗಳಿಗೆ ಸೀಮಿತಗೊಂಡದ್ದು. ಸೊ ಯಾರ್ಯಾರು ಈ ಸರ್ಕಾರ ಬರುವುದಕ್ಕೆ ಕಾರಣರಾಗಿದ್ದರೋ ಅವರ ಋಣ ಸಂದಾಯ ಮಾಡೋದಕ್ಕೆ ತಮ್ಮ ಇಡೀ ಸಮಯವನ್ನು ವ್ಯಯಿಸಿದ್ದು. ಆದ್ದರಿಂದ ಇದನ್ನು ನಿಮಗೆ ಒಟ್ಟಾರೆಯಾಗಿ ನಾನು ಹೇಳೋದಿದ್ದರೆ, ಈ 1 ವರ್ಷದ ಅವಧಿಯಲ್ಲಿ ಯಡಿಯೂರಪ್ಪನವರ ಎದುರು BJP ವರಿಷ್ಠರು ಸೋತಿದ್ದಾರೆ, ಯಡಿಯೂರಪ್ಪನವರ ಎದುರು ಮೋದಿಯವರು ಸೋತಿದ್ದಾರೆ, ಯಡಿಯೂರಪ್ಪನವರ ಎದುರು ಅಮಿತ್ ಶಾ, ನಡ್ಡಾ ಸೋತಿದ್ದಾರೆ. ದಟ್ಸ್ ಒನ್ ಥಿಂಗ್. ಅದರ ಜೊತೆಗೆ BJPಯ ತತ್ವ ಸಿದ್ಧಾಂತಗಳು ಸೋತಿವೆ, ಜನತಂತ್ರದ ಮೌಲ್ಯಗಳು ಸೋತಿವೆ. ಯಾವುದು ಡೆಮೊಕ್ರೆಟಿಕ್ ವ್ಯಾಲ್ಯೂಸ್ ಅಂತೀವಿ ಅದು ಸೋತೋಗಿದೆ. ಸಾಮಾನ್ಯ ಜನ ಸೋತಿದ್ದಾರೆ. BJP ಮೂಲ ನಿವಾಸಿಗಳು, ಯು ಮೇ ಅಗ್ರಿ ಟು ಡಿಸ್ಅಗ್ರಿ, ಬಟ್ ಅಲ್ಲಿ BJPಯ ಸಿದ್ಧಾಂತ ಅನ್ನೋದೊಂದಿದೆ, ಆ ಸಿದ್ಧಾಂತ ನಂಬಿದ ಜನ ಇದ್ದಾರಲ್ಲ ಅವರು ಸೋತಿದ್ದಾರೆ. ಕಾಂಗ್ರೆಸ್ ಸೋತಿದೆ. ಈ 1 ವರ್ಷದ ಅವಧಿಯಲ್ಲಿ ಕಾಂಗ್ರೆಸ್ ಕೂಡ ಸೋತಿದೆ, JDS ಸೋತಿದೆ. ಸೊ ಕಾಂಗ್ರೆಸ್ ಮತ್ತು JDS ಒಂದು ವಿಚಿತ್ರವಾದ ಹಪಾಹಪಿಕೆಯಲ್ಲಿವೆ, ಒಂಥರ ಅಳುತ್ತಿದ್ದಾರೆ. JDS ಒಂಥರ ನೀವು ಗಂಡ ಸತ್ತ ಬ್ರಾಹ್ಮಣರ ಹೆಂಗಸರ ರೀತಿ ಕಾಡ್ತಾರೆ, ಕೆಂಪು ಮಡಿ ಹೆಂಗಸರ ಟೈಪ್ ಕಾಡ್ತಾ ಇದೆ. ಸೊ ಕಾಂಗ್ರೆಸ್ ಪರಸ್ಪರ ಕಾಲೆಳೆಯುವ, ದೂಷಿಸುವುದಲ್ಲಿದೆ. ಕಾಂಗ್ರೆಸ್ಸು ಒಳಗಡೆ ಇರುವ ಯಾರು ಇವರ ಪರವಾಗಿದ್ದಾರೆ, ಯಡಿಯೂರಪ್ಪನವರ ಪರವಾಗಿದ್ದಾರೆ, ಅವರು ಮೌನವಾಗಿದ್ದಾರೆ. ಅಲ್ಲಿಯ ಒಳ ರಾಜಕೀಯ ಏನಿದೆ, ಆ ಒಳ ರಾಜಕೀಯ ಏನಿದೆ ಅದು ವಿಜೃಂಭಿಸ್ತಾ ಇದೆ. ಇದು ಒಟ್ಟಾರೆ ನನಗನ್ನಿಸೋದು. ಇಲ್ಲಿ ಇಡೀ 1 ವರ್ಷದಲ್ಲಿ ಯಡಿಯೂರಪ್ಪನವರ ಸರ್ಕಾರ ಜನರ ದೃಷ್ಟಿಯಲ್ಲಿ ವಿಫಲವಾಗುತ್ತಿರುವಾಗ ಒಂದು ಪ್ರತಿಪಕ್ಷವಾಗಿ ಕಾಂಗ್ರೆಸ್ ಆಗಲಿ ಅಥವಾ ಮೈತ್ರಿಯಲ್ಲಿ ಇದ್ದ JDS ಆಗಲಿ ಬೇರೆ ಬೇರೆ ದಾರಿನಲ್ಲಿ ನಡೆದು ಅಂತ ಅನಿಸುತ್ತೆ. ವಿಪಕ್ಷಗಳಾಗಿ ಅವು ಸರಿಯಾಗಿ ಕೆಲಸ ಮಾಡಲಿಲ್ಲ. ನೀವು ಹೇಳಿದಾಗೆ ಈಗಾಗಲೇ ಅವುಗಳಿಗೆ ಅವುಗಳದೇ ಆದ ಹಪಾಹಪಿಕೆ ಇತ್ತು. ಇದು ಕೂಡ ಯಡಿಯೂರಪ್ಪನವರು ತಪ್ಪು ದಾರಿಯಲ್ಲಿ ಹೋಗೋದಕ್ಕೆ ಕಾರಣವಾಯಿತಾ?
ನಾನು ಅದನ್ನು ಯಡಿಯೂರಪ್ಪನವರ ತಪ್ಪು ದಾರಿ ಅಂತ ವಿಶ್ಲೇಷಿಸಲಾಗಿದೆ. ಅದು ಯಡಿಯೂರಪ್ಪನವರ ದಾರಿ ಅದು. ಸೊ ಅದರಿಂದ ತಪ್ಪು ಸರಿ ಅನ್ನೋ ದಾರಿ ಇಲ್ಲ. ಅವರಿಗೆ 2-3 ಆದ ಚಾಲೆಂಜಸ್ ಏನಿದೆ, ಒಂದು ಅಧಿಕಾರವನ್ನು ಉಳಿಸಿಕೊಳ್ಳುವುದು ಅವ್ರ ಮುಖ್ಯವಾದ ಚಾಲೆಂಜಸ್ ಆಗಿತ್ತು. ಅದರ ಜೊತೆಗೆ ಈ ಸರ್ಕಾರ ಬರುವುದಕ್ಕೆ ಕಾರಣರಾದ 16 ಕಾಂಗ್ರೆಸ್ ಮತ್ತು JDS ಶಾಸಕರೇನಿದ್ದಾರೆ, ರಾಜೀನಾಮೆ ಕೊಟ್ಟೆಲ್ಲ ಬಂದವರು, ಅವರನ್ನು ಸಂತೃಪ್ತಿಪಡಿಸುವುದು ಯಡಿಯೂರಪ್ಪನವ್ರ ಮುಂದಿದ್ದ ಬಹುದೊಡ್ಡ ಸವಾಲಾಗಿತ್ತು. ಬೇರೆದಕ್ಕೆ ಅವ್ರಿಗೆ ಸಮಯ ಇರಲಿಲ್ಲ. ಅವರು ಒಂಥರ ರಚ್ಚೆ ಹಿಡುವ ಕೆಟ್ಟ ಮಗುವಿನ ಹಾಗಿದ್ದರು ಈ 16 ಜನ. ಗೊತ್ತಾಯ್ತಾ? ಯಾವುದಕ್ಕೆ ಈ ಮಗು ಹಾಗೆ ಮಾಡ್ತಾರೆ, ಅಲ್ಲೇ ಉಚ್ಚೆ ಮಾಡುತ್ತೆ, ಅಲ್ಲೇ ಇದು ಮಾಡಿಬಿಡುತ್ತೆ ಅಲ್ವಾ, ಕೂಗುತ್ತೆ, ಅದು ಬೇಕು ಅನಿಸುತ್ತೆ. ಚಾಕ್ಲೇಟ್ ಕೊಡಿಸಿದ್ರೆ ಇನ್ನೇನೋ ಬೇಕು ಅಂತೈತೆ, ಇನ್ನೇನು ಕೊಡಿಸಿದ್ರೆ ಮತ್ತೊಂದು ಬೇಕು ಅಂತ. ಈ ರಚ್ಚೆ ಹಿಡಿದ ಮಗುವಿನಂತೆ ಇರುವ ಶಾಸಕರು, ಯಾಕೆಂದರೆ ಒಂದು ಅವರಿಗೆ ಜನತಾಂತ್ರಿಕವಾದ ಮ್ಯಾಚ್ಯೂರಿಟಿ ಇರುವ ಜನ ಅಲ್ಲ. ಅವರದ್ದು ಸ್ವಾರ್ಥ ರಾಜಕಾರಣದ ಪರಮಾವಧಿ, ಅಧಿಕಾರದ ಪರಮಾವಧಿ, ಅಧಿಕಾರದ ರಾಜಕಾರಣ. ಅವರನ್ನು ಸಮಾಧಾನ ಪಡಿಸುವುದಕ್ಕೆ ಅವರು ಹೆಣಿಗೆ ಯಡಿಯೂರಪ್ಪ ಅರ್ಧ ಸುಸ್ತಾಗೋದರು. ಸೊ ಲೇಟೆಸ್ಟ್ ಇವತ್ತಿನವರೆಗೆ ವಿಧಾನ ಪರಿಷತ್ನವರೆಗೆ ಅವರು ಆದ್ದರಿಂದ ಮಾತು ಕೊಟ್ಟರೆ ತಪ್ಪದ ಸರ್ದಾರ್ನೋ ಇನ್ನೊಂದನೋ ಮಾಧ್ಯಮಗಳ ಕರೆಯೋದಕ್ಕೆ ಪ್ರಾರಂಭ ಮಾಡಿಬಿಟ್ಟಿವೆ ಯಡಿಯೂರಪ್ಪನವ್ರಿಗೆ. ಅವರ ಅನೈತಿಕ ರಾಜಕಾರಣದ ಬಗ್ಗೆ ಯಾರೂ ಮಾತನಾಡಲ್ಲ. BJP ಅನೈತಿಕ ರಾಜಕಾರಣದ ಬಗ್ಗೆ ಯಾರು ಆದ್ದರಿಂದ ಸಂಪೂರ್ಣವಾಗಿ BJPಯ ಅನೈತಿಕ ರಾಜಕಾರಣ ವಿಜೃಂಭಿಸ್ಬಿಡ್ತು. ಸೊ ಯಡಿಯೂರಪ್ಪ ಒಂದು ದೃಷ್ಟಿಯಲ್ಲಿ ಭಾಳ ಸಕ್ಸಸ್ ಆಗಿದ್ದು ಅಂದರೆ ಅವರು BJPಯ ವರಿಷ್ಠರನ್ನು ಮಣಿಸಿದ್ದು ಅಂತ. ಯಾಕೆಂದರೆ ನೀವು ಆ ಸರ್ಕಾರ ಬಂದ ಸಂದರ್ಭದಲ್ಲಿ ಅಟ್ಲೀಸ್ಟ್ ಪ್ರಧಾನಿಗಳು ಒಂದು ಟ್ವೀಟ್ ಮಾಡಿಲ್ಲ ಇವರಿಗೆ ಕಾಂಗ್ರ್ಯಾಚುಲೇಟ್ ಮಾಡಿ. ಸೊ ಆದ್ದರಿಂದ ಅವ್ರಿಗೆ ಹೇಳ್ಬಿಟ್ಟಿದ್ರು, ನೀನೇ ಬಿಟ್ಟಿದ್ದು, ನೀವು ಏನಾರು ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಅವ್ರ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳೆಯೋದಕ್ಕೆ ಸಿದ್ಧರಾಗಿದ್ದರು. BJP ವರಿಷ್ಠರಿಗೆ ಮೋದಿ ಶಾಗೆ ಯಡಿಯೂರಪ್ಪನ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳಿಬೇಕು ಅನ್ನೋದು ಮಹದಾಕಾಂಕ್ಷೆಯಾಗಿತ್ತು. ಎಳೆಯೋದಕ್ಕೆ ಸಾಧ್ಯ ಆಗಿಲ್ಲ. ಅದು ಎಲ್ಲಿವರೆಗೆ ಬದಲಾಯಿತು ಅಂದರೆ ಯಡಿಯೂರಪ್ಪ ತಾವು ಅನಿವಾರ್ಯ ಅನ್ನುವ ಒಂದು ಸ್ಥಿತಿಯನ್ನು ಸೃಷ್ಟಿಸ್ಬಿಟ್ರು. ಅದರ ಲಾಭ ಜನರಿಗೆ ಇಲ್ಲ, ಯಾರಿಗೂ ಇಲ್ಲ, ಅದು ಬೇರೆ. ಅಥವಾ BJPಗೂ ಇದೆಯಲ್ಲ ಡೌಟ್ ಇದೆ, ಅದರ ಲಾಭ ಇರೋದು ಯಡಿಯೂರಪ್ಪನವ್ರಿಗೆ ಮಾತ್ರ. ಅದು ದಟ್ಸ್ ಎ ಡಿಫ್ರೆಂಟ್ ಇಶ್ಯೂ. ಆದರೆ ಆ ಬದಲಾದದ್ದು ಹೇಗೆ ಅಂದರೆ ಯಡಿಯೂರಪ್ಪನವರನ್ನು ಮುಟ್ಟಲಾಗದ ಸ್ಥಿತಿ ಏನಿದೆ ಅದನ್ನು ಯಡಿಯೂರಪ್ಪನವರು ಸೃಷ್ಟಿ ಮಾಡಿಬಿಟ್ರು. ಅವ್ರನ್ನ ಎತ್ತಾಕಬೇಕು ಅನ್ನುವವರೇ ಅವರು ಶ್ಲಾಘಿಸೋ ಹಾಗಾಯಿತು ಅಲ್ವಾ. ಸಂತೋಷ್ ಜಿಯಿಂದ ಪ್ರಾರಂಭ ಆಗಿ ಎಲ್ಲ ಜಿಗಳು ಕೂಡ ಯಡಿಯೂರಪ್ಪನವರ ಎದುರು ಮಂಡಿ ಬಗ್ಗಿಸಿ ನಿಲ್ಲಬೇಕಾದ ವಾತಾವರಣ ಸೃಷ್ಟಿಯಾಗೋಯಿತು. ಅದು ಯಡಿಯೂರಪ್ಪನವರ ಬಹುದೊಡ್ಡ ಯಶಸ್ಸು. BJP ಒಳಗಿನ ತನ್ನ ಭಿನ್ನಮತೀಯರು ಏನಿದ್ದಾರೆ ಅವ್ರನ್ನ ಬಾಯಿ ಮುಚ್ಚಿಸಿದ್ದು ಮಾತ್ರ ಅಲ್ಲ, ಮೋದಿ ಮತ್ತು ಅಮಿತ್ ಶಾಗೆ ಒಂದು ವರ್ಷದಲ್ಲಿ ಹಲವು ಬಾರಿ ತಪರಾಕಿಗೆ ಹೊಡೆದಿದ್ದೇನಿದೆ ಅದು ಯಡಿಯೂರಪ್ಪನವರ ಸಾಧನೆ ಅಂತ. ಸೊ ಕಾಂಗ್ರೆಸ್ ವಿಫಲ ಆಗಿದೆ, JDS ವಿಫಲ ಆಗಿದೆ. JDS ಅಳ್ತಾ ಇದೆ, ಕಾಂಗ್ರೆಸ್ ಹೊಸ ನಾಯಕತ್ವ ಬಂದಿದೆ, ಆ ಹೊಸ ನಾಯಕತ್ವ ಏನು ಮಾಡ್ತೀವಿ ಅಂತ ಗೊತ್ತಿಲ್ಲ. ಅವರಿಗೊಂದು ಹೋರಾಟದ ಸ್ಪಷ್ಟ ರೂಪರೇಷೆ ಇಲ್ಲ. ಯಾಕೆಂದರೆ ಕಾಂಗ್ರೆಸ್ಸಿಗೆ ಅದು ಹೋರಾಟವನ್ನು ನಿಲ್ಲಿಸಿ ಯಾವುದೋ ಕಾಲ ಆಗೋಗ್ಬಿಟ್ಟಿದೆ. ಸ್ವಾತಂತ್ರ್ಯ ಚಳವಳಿ ಎಲ್ಲಿ ಹೋರಾಟ ಮಾಡಿದ ಮೇಲೆ ಕಾಂಗ್ರೆಸ್ ಯಾವತ್ತೂ ಯಾವುದೇ ಹೋರಾಟ ಮಾಡಿಲ್ಲ. ಅಧಿಕಾರವನ್ನು ಅನುಭವಿಸ್ತಾ ದುಡ್ಡು ಹೊಡಿತಾ ಇದ್ದಂಥ ಪಕ್ಷ ಅದು. ನಾಯಕರೆಲ್ಲ ದುಡ್ಡು ಹೊಡೆಯೋದು ಪರಮಧ್ಯೇಯ. ಕಾಂಗ್ರೆಸ್ ನಾಯಕರು ಕಾಸು ಹೊಡೆಯೋದ್ರಲ್ಲಿ ಅವ್ರು ಬಿಟ್ಟರೆ ಏನು ಬೇರೆಯವರಿಲ್ಲ. ಆದ್ದರಿಂದ ಅದರಲ್ಲೇ ನಿರತರಾದವರು ಅವ್ರಿಗೆ ಹೋರಾಟ ಮಾಡೋಕ್ಕೆ ಬರಲ್ಲ. ಹೋರಾಟದ ರೂಪುರೇಷೆಗಳು ಯಾಕೆ ಅಂತ ಗೊತ್ತಿಲ್ಲ. ಸೊ ಇವತ್ತು ಯಾವುದೋ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ, KPCC ಅವರು ಒಂದು ಶಿಸ್ತು ಸಮಿತಿ ಮಾಡಿಬಿಟ್ಟು ಅದು ಕೂಡ ಹಲವು ನಾಯಕರುಗಳನ್ನು ರಿಹ್ಯಾಬಿಲಿಟೇಷನ್ಗೆ, ರೆಹಮಾನ್ ಖಾನ್ ಅಧ್ಯಕ್ಷ 50 ಜನ ತಂದು ಯಾರ್ಯಾರಿಗೆ ಕೆಲಸ ಇಲ್ವೋ ಅವ್ರನ್ನ ಹಾಕೋದು ಶಿಸ್ತು ಸಮಿತಿ. ಇರೋದೇ ಪಕ್ಷದಲ್ಲಿ ಅಶಿಸ್ತು ಅಲ್ವಾ. ಅಶಿಸ್ತು ದೊಡ್ಡ ನಾಯಕರೇ ಅಶಿಸ್ತು ಮಾಡ್ತಾರೆ. ಕಾಂಗ್ರೆಸ್ ಆ ಸ್ಥಿತಿಯಲ್ಲಿದೆ. ಆದ್ದರಿಂದ ಒಂದು ವರ್ಷದಲ್ಲಿ ಕಾಂಗ್ರೆಸ್ ಕೂಡ ಸೋತಿದೆ, JDS ದಾರಿ ಕಾಣದಾಗ ಸೋತಿದೆ, ವರಿಷ್ಠರು BJP ವರಿಷ್ಠರು ಸೋತಿದ್ದಾರೆ, ನಿಷ್ಠರು BJP ತತ್ವಬದ್ಧ ರಾಜಕಾರಣಿಗಳು BJPಯಲ್ಲಿ ಏನಿದ್ದಾರೆ ಅವರು ಸೋತಿದ್ದಾರೆ. ಒಳಗಡೆ ಅಧಿಕಾರದ ಅತೃಪ್ತಿ ತಾಂಡವ ಓಡ್ತಾ ಇದೆ. ಫಾರ್ ಎಕ್ಸಾಂಪಲ್ ಕತ್ತಿ ಅಂತವ್ರು ನಡೆಸಿದ್ದು ಅವ್ರನ್ನ ಬಾಯಿ ಮುಚ್ಚಲಾಗಿದೆ, ಬೇರೆ ಪ್ರಶ್ನೆ ಯಡಿಯೂರಪ್ಪನವ್ರ ವಿರುದ್ಧ. ಸೊ ಅದರ ಜೊತೆಗೆ ಅನೈತಿಕ ರಾಜಕಾರಣದ ರೂವಾರಿಗಳಾದಂಥ ವಿಶ್ವನಾಥ್ ಮತ್ತು ಯೋಗೀಶ್ವರ್ ಅವರಿಗೆ ನೀವು ವಿಧಾನ ಪರಿಷತ್ತಿಗೆ ಕರೆದುಕೊಂಡು ಬಂದಿದ್ದೀರಿ. ಆದ್ದರಿಂದ ಜನತಂತ್ರ ಕೂಡ ಸೋತಿದೆ ಅಂತ ನಿಮ್ಗೆ ಹೇಳಿದೆ. ಡೆಮೊಕ್ರೆಟಿಕ್ ವ್ಯಾಲ್ಯೂಸ್ ಸೋತಿವೆ, ಎಲ್ಲವೂ ಸೋತಿದೆ. ಯಡಿಯೂರಪ್ಪ ಮಾತ್ರ ವಿಜೃಂಭಿಸ್ತಿದ್ದಾರೆ ಅಂತ ನನಗನ್ಸುತ್ತೆ ಗೌಡ್ರೆ. ಈ ಯಡಿಯೂರಪ್ಪ ಮಾತ್ರ ವಿಜೃಂಭಿಸ್ತಿದ್ದಾರೆ ಅಂದರೆ BJPಗೆ ಕರ್ನಾಟಕದಲ್ಲಿ ಯಡಿಯೂರಪ್ಪನವರು ಅನಿವಾರ್ಯ ಅನ್ನುವಂಥ ವಾತಾವರಣ ಒಂದು ಸೃಷ್ಟಿಯಾಗಿದೆ. ಯಾಕಂದರೆ ಸಂಘ ಪರಿವಾರದೊಳಗೂ ಯಡಿಯೂರಪ್ಪನವರ ವಿರುದ್ಧ ಒಂದು ತಂತ್ರ ನಡೀತಾ ಇದ್ದಿದ್ದು ನಮ್ಮ ಗಮನಕ್ಕೆ ಇದೆ. ಹೀಗಿರುವಾಗಲೂ ಯಡಿಯೂರಪ್ಪನವರನ್ನು ಮಣಿಸಲಾರದ ಒಂದು ಸ್ಥಿತಿ BJP ಒಳಗೆ, ಸಂಘ ಪರಿವಾರದೊಳಗೆ ಸ್ಪಷ್ಟ ಅಲ್ವಾ? ಅದು ಮಾಧ್ಯಮಗಳು ಒಂದು ಇಮೇಜನ್ನು ಸೃಷ್ಟಿ ಮಾಡ್ತಾ ಹೋಗ್ತವೆ. ಈಗ ಮೋದಿಗೆ ಒಂದು ಇಮೇಜನ್ನು ಸೃಷ್ಟಿ ಮಾಡಿದಾಗೆ ಕರ್ನಾಟಕದ ಮಾಧ್ಯಮಗಳು ಯಡಿಯೂರಪ್ಪನವರಿಗೆ ಒಂದು ಇಮೇಜನ್ನು ಸೃಷ್ಟಿ ಮಾಡಿವೆ. ವಿಷಯ ರಾಜಾ ಹುಲಿ
ಯಡಿಯೂರಪ್ಪ ಅಂದರೆ ರಾಜ ಹುಲಿ ಅವನು ಅಂತ. ಏನೋ ರಾಜ ಹುಲಿ ಒಂದು ಸಿನಿಮಾ ಬಂದಿತ್ತು ಆ ಯಾಶದ್ದು, ಅದು ಮಾತ್ರ ಗೊತ್ತು ನನಗೆ. ಹುಲಿಯಲ್ಲಿ ರಾಜ ಹುಲಿ ಅಂತಿದೆಯೇ ಅಥವಾ ಮಂತ್ರಿ ಹುಲಿ ಅಂತಿದೆಯೇ ಇದು ನನಗೆ ಗೊತ್ತಿಲ್ಲ. ಅದು ರಾಜ ಹುಲಿ ಒಟ್ಟಿನಲ್ಲಿ ಅದು ಯಾವ ಇದರಲ್ಲಿ ಬಳಸ್ತಾರೆ. ಈ ರೀತಿ ಯಡಿಯೂರಪ್ಪನವರ ಇಮೇಜನ್ನು ಸೃಷ್ಟಿಸಲಾದದ್ದು. ಮತ್ತು ಅನಿವಾರ್ಯವಾಗಿ ಇವತ್ತು ಕೂಡ ಯಡಿಯೂರಪ್ಪ ಲಿಂಗಾಯತ ಸಮುದಾಯದ ಪ್ರಶ್ನಾತೀತ ನಾಯಕ ಅಂತ, ಅದರಲ್ಲಿ ಯಾವ ಅನುಮಾನ ಕೂಡ ಇಲ್ಲ. ಇನ್ನೊಬ್ಬ ನಾಯಕರಿಲ್ಲ, ಅದು ಅವರು ಯೂಸಿಗೆ ಬಂದದ್ದು. ಪ್ರಬಲವಾದ ಒಂದು ಜಾತಿ, ಮಾಧ್ಯಮಗಳ ಸಂಪೂರ್ಣ ಬಿ ಜೆ ಪಿ ಬೆಂಬಲ, ಮೋದಿ ಬೆಂಬಲ ನೀಡ್ತಾ ಇದ್ದ ಮಾಧ್ಯಮಗಳು, ಮತ್ತು ಯಡಿಯೂರಪ್ಪನವರಿಗೆ ಎಷ್ಟು ಅವಮಾನ ಆದರೂ ಕೂಡ ವರಿಷ್ಠರಿಂದ ಅದನ್ನು ಮಾಧ್ಯಮಗಳು ಅದನ್ನು ಮುಚ್ಚಾಕ್ಬಿಟ್ವು. ಅದ್ರ ಬಗ್ಗೆ ಮಾತೇ ಆಡಿಲ್ಲ. ಈ ಯಡಿಯೂರಪ್ಪನವರನ್ನು ಸಂಪೂರ್ಣವಾಗಿ ತುಳಿಯೋದಕ್ಕೆ ನಡೆದ ಯತ್ನದ ಬಗ್ಗೆನೂ ಮಾತಾಡಿಲ್ಲ. ಅದನ್ನು ಪ್ಯಾಚಪ್ ಮಾಡುವ ಕೆಲಸಗಳೇ ಮಾಧ್ಯಮಗಳು ನಿರ್ಮಾಣ ಹೌದು. ಇಬ್ಬರನ್ನು ವೈಭವೀಕರಿಸ್ತಾ, ಇಬ್ಬರು ಗೆಲುವು ಅಂತ ಮತ್ತೊಂದು ಹೇಳ್ತಾ. ಸೊ ಹಾಗೆಯೇ ಯಡಿಯೂರಪ್ಪ ನಾ ಮೊದಲು ಹೇಳಿದಾಗ ಮಾತು ತಪ್ಪದ ನಾಯಕ ಶ್ರೀರಾಮಚಂದ್ರ ನನಗೆ ಅವನು ಶ್ರೀರಾಮಚಂದ್ರ ನಂತರ ಯಾರು ಅಂದರೆ ಕರ್ನಾಟಕದಲ್ಲಿ ಯಡಿಯೂರಪ್ಪ ಅನ್ನುವ ರೀತಿ ಮಾಧ್ಯಮಗಳು ಸೃಷ್ಟಿ ಮಾಡಿದ್ದಿದೆಯಲ್ಲ, ಆ ಸೃಷ್ಟಿಯಲ್ಲಿ ಅವರು ಇನ್ನಷ್ಟು ಪ್ರಬಲರಾಗ್ತಾ ಹೋದರು, ಇನ್ನಷ್ಟು ಶಕ್ತಿವಂತರಾಗ್ತಾ ಹೋದರು. ಯಡಿಯೂರಪ್ಪ ಹೈಕಮಾಂಡ್ ಬಗ್ಗಿಸಲಾಗದ ಇದು ಮಾಡಿದ್ರು. ಅದೇ ರೀತಿ ನಿಮಗೀಗ ಯಾರ ಹತ್ರ ಬಿ ಜೆ ಪಿ ಇರುತ್ತೆ ಕೇಳಿ, ಒಂದು ವರ್ಷದ ಅವಧಿಯಲ್ಲಿ ಸರ್ಕಾರದ ಸಾಧನೆ ಏನು ಅಂತ ಏನಾದರೂ ನಿಮಗೇನಾದರೂ ಹೇಳೋಕ್ಕಾಗುತ್ತಾ ಸಾಧನೆ ಅಲ್ವಾ? ಅದರ ಜೊತೆಗೆ ನೀವು ಕೊರೋನಾ ಬಂತು, 4-5 ತಿಂಗಳದ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಈ ಕೊರೋನಾ ಹ್ಯಾಂಡಲ್ ಮಾಡೋದ್ರಲ್ಲೂ ಕೂಡ ಈ ಸರ್ಕಾರ ವಿಫಲ ಆಗಿದೆ ಅನ್ನೋದು ನಮ್ಗೆ ಗೊತ್ತಿದೆ. ಯಾಕೆಂದರೆ ಕೊರೋನಾ ಬಂದ ಮೇಲೆ ನೀವು ಅವರಿಗೆ ಸರಿಯಾದ ವೈದ್ಯಕೀಯ ಚಿಕಿತ್ಸೆ ಒದಗಿಸೋಕ್ಕೆ ಸಾಧ್ಯ ಆಗಿಲ್ಲ. ಸೊ ನಿನ್ನೆ ಯಾವುದೋ ನೋಡ್ತಾ ಇದ್ದೆ, ಯಾವುದೋ ಒಂದು ವಿಡಿಯೋ ಯಾರೋ ಒಬ್ಬರು ಕಳಿಸಿದ್ದು, ಚಿಕ್ಕಮಗಳೂರದು ಅಂತ ಕಾಣುತ್ತೆ. 100 ಜನರು ತಗೊಂಡೋಗಿ ಒಂದು ಹಾಸ್ಟೆಲಲ್ಲಿ ಹಾಕಿದ್ದಾರಂತೆ. ಒಂದು ಅಲ್ಲಿ ಎಲ್ಲ ಪಾಸಿಟಿವ್ ಬಂದವರು ಇದ್ದಾರೆ ಅಂತಂದು ಹಾಕಿದ್ದಾರೆ, ಅದೊಂದು ದಂಧೆ ಇರ್ಬೋದು ಅಂತ ಅವ್ರು ಯಾರೋ ಸಂಶಯ ವ್ಯಕ್ತಪಡಿಸಿ ಒಂದು ವಿಡಿಯೋ ಹಾಕಿದ್ರು. ಸೊ ಅಲ್ಲಿ ಕುಡಿಯೋಕ್ಕೂ ಇಲ್ಲ, ರಾತ್ರಿ ಇಲ್ಲ, ಅಲ್ಲಿ ಶುಗರ್ ಇದ್ದವ್ರು ಇದ್ದಾರೆ, ಎಂತೆಲ್ಲ ತಂದರು, ಒಂದು ಹಾಕಿದ್ರು, ಹೊರಟೋಗ್ಬಿಟ್ರು. ಆ ರೀತಿ ಅಮಾನವೀಯವಾದ ನಡವಳಿಕೆ ಮತ್ತು ಬ್ಯೂರೋಕ್ರಸಿಯನ್ನು ಒಂದು ನಿಯಂತ್ರಣಕ್ಕೆ ತೆಗೆದುಕೊಳ್ಳಲಾಗದ ಅಸಹಾಯಕತೆ. ನಿಮ್ಮ ರಾಜಕೀಯ ಕಾರಣಗಳಿಗಾಗಿ ಒಂದೊಂದು ವಲಯಕ್ಕೆ, ಒಂದೊಂದು ವಾರ್ಡಿಗೆ ಒಬ್ಬೊಬ್ಬ ಮಂತ್ರಿ ಇನ್ಚಾರ್ಜ್ ಅಂತ ಮಾಡಿ ಅವರ ನಡುವೆ ಗೊಂದಲ ಸೃಷ್ಟಿ ಮಾಡೋದು, ಇದು ಲೇಟೆಸ್ಟ್ ಫೇಲ್ಯೂರ್ 4-6 ತಿಂಗಳ ಹಿಂದೆ. ಅದಕ್ಕೂ ಮೊದಲು ಕೂಡ ಸ್ಪಷ್ಟವಾದ ಅಪ್ರೋಚ್ ಏನಿದೆ, ಒಂದು ನೀತಿ, ಒಂದು ಔದ್ಯಮಿಕ ನೀತಿ ಆಗಿರ್ಬೋದು, ಒಂದು ಸಾಂಸ್ಕೃತಿಕ ನೀತಿ ಆಗಿರ್ಬೋದು, ಒಂದು ಸಾಹಿತ್ಯಿಕ ನೀತಿ ಆಗ್ಬೋದು, ಒಂದು ಆರ್ಥಿಕ ನೀತಿ ಆಗಿರ್ಬೋದು, ಒಂದು ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಂಥ ನೀತಿ ಆಗಿರ್ಬೋದು, ಯಾವುದೇ ಸ್ಪಷ್ಟ ನೀತಿಯನ್ನು ಈ ಸರ್ಕಾರಕ್ಕೆ ರೂಪಿಸೋಕ್ಕೆ ಸಾಧ್ಯನೇ ಆಗಿಲ್ಲ. ಸ್ಪಷ್ಟತೆ ಇಲ್ಲ. ಕೊಡಗೈ ದಾನಿ ಅಂತ ಯಾರು ಬಂದರೆ ಅವ್ರಿಗೆ ದುಡ್ಡು ಕೊಡ್ತಾ ಮಹಾರಾಜರ ಟೈಪು ಸಾಮ್ರಾಜ್ಯಶಾಹಿ ವ್ಯವಸ್ಥೆಗೆ ಯಾರಿಗೆ ಯಡಿಯೂರಪ್ಪ ಹೊರಟು ಹೋಗ್ಬಿಟ್ಟಿತ್ತು. ಅದನ್ನು ನಾವು ಗಮನಿಸ್ಬೋದೇ ಹೊರತು ಜನಸಾಮಾನ್ಯರ ದೃಷ್ಟಿಯಿಂದ ಈ ಸರ್ಕಾರ ಏನೂ ಮಾಡಿಲ್ಲ. 4 ತಿಂಗಳದಿಂದ ಈ ಕೊರೋನಾ ವಿಚಾರದಲ್ಲೂ ಕೂಡ ಈ ಸರ್ಕಾರ ವಿಫಲ ಆಗಿದೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಡಿಯೂರಪ್ಪನವರ ಇಡೀ ಈ ವಿಜೃಂಭಣೆಯ ಮಧ್ಯೆಯೂ ಅವರು ಒಂದು ರೀತಿ ಒಬ್ಬಂಟಿ ಅನ್ನೋ ಥರ ಏನಾದರೂ ಅನಿಸುತ್ತಾ? ರಾಜಕಾರಣದಲ್ಲಿ ಎಲ್ಲ ಬದುಕಿನಲ್ಲಿ ಎಲ್ಲರೂ ಒಬ್ಬಂಟಿಗಳೇ ಅಲ್ವಾ? ನೀವು ಭ್ರಮೆ ಅಂದರೆ ಮನುಷ್ಯ ಲಾಭ ಇದ್ದಾಗ ಒಬ್ಬರ ಜೊತೆ ಇರ್ತಾರೆ, ಲಾಭ ಇಲ್ಲದಿದ್ದಾಗ ಇರಲ್ಲ. ಸೊ ಯಡಿಯೂರಪ್ಪ ಇದರ ನಡುವೆ ಅವರ ಸುತ್ತಮುತ್ತಲ ಬಟ್ಟಂಗಿಗಳ ಪಡೆಯನ್ನು ಕಟ್ಟಿಕೊಂಡವರು ಒಳಗಡೆ ಒಬ್ಬಂಟಿ ಆಗಿರಲೇಬೇಕು. ಅವರು ಸುತ್ತಮುತ್ತ ಒಂದು ಪಡೆ ಇದೆ, ಅದು ಹುಜೂರ್ ಹೇಳುವವರ ಪಡೆ, ಹೊಗಳು ಭಟರ ಪಡೆ. ಈ ಅಧಿಕಾರ ಇದ್ದಾಗ ಎಲ್ಲ ಸುತ್ತಮುತ್ತಲೂ ಇಂಥವರೇ ಇದ್ದಿರ್ತಾರೆ. ನೀವು ಮಾಡಿದ್ದೆ ಸರಿ ಅಂತಿರ್ತಾರೆ, ಕೆಲವು ಕಿತ್ಗಡೆ ತಿನ್ನಕ್ಕೆ ಬಂದಿರ್ತಾರೆ ಅಂಥವ್ರು ನೋಡೋದು. ಆಂತರಿಕವಾಗಿ ಅವರು ಒಬ್ಬಂಟಿ ಆಗಬೇಕು ಅಂತ ನನಗದು ಆದಂಗೆ ಅನಿಸಲ್ಲ. ಅವರು ಕ್ಯಾರೆಕ್ಟರ್ ಅಂದರೆ ಅವರು ರಾಜಕಾರಣವನ್ನು ಬಿಟ್ಟು ಆಲೋಚಿಸುವುದನ್ನು ಕಲಿಬೇಕು. ನೀವು 6 ಗಂಟೆ ಮೇಲೆ ನಾನು ರಾಜಕಾರಣ ಮಾಡಲಾರೆ ಅನ್ನೋ ಸ್ಥಿತಿ ಇರಬೇಕು, ಹವ್ಯಾಸಗಳಿರಬೇಕು, ಓದಿರಬೇಕು ಅಲ್ವಾ? ಎಲ್ಲ ಯಯಾತಿಗೆ ಕೂತ್ಕೊಂಡಿದ್ದ ಪುಸ್ತಕ ಅಲ್ಲ, ಅದು ನಿಮ್ಮ ಬದುಕಿನ ಭಾಗ ಆಗಬೇಕು. ಸಂಗೀತವನ್ನು ಕೇಳೋಗ್ತಿತ್ತು, ನಾಟಕ ಸಿನಿಮಾಗಳ ಬಗ್ಗೆ ಆಸಕ್ತಿ ಹಿಡಿಬೇಕು, ಯಕ್ಷಗಾನದ ಬಗ್ಗೆ ಆಸಕ್ತಿ ಇರಬೇಕು. ಹೀಗೆ ನಿಮ್ಮ ವ್ಯಕ್ತಿತ್ವ, ನೀವು ಈ ರಾಜಕಾರಣದ ಜಂಜಡದಿಂದ ನಿಮಗೆ ಹೊರಗೆ ಬರೋದಕ್ಕೆ ಸಾಧ್ಯ ಆದರೆ ಬೆಳಗ್ಗೆ ನೀವು ಫ್ರೆಶ್ ಆಗ್ತೀರಿ. ಯಡಿಯೂರಪ್ಪ ಹಾಗಾಗಲ್ಲ. ಈ ದೇವೇಗೌಡರಾಗಿ ಅವರು ಒಂಥರ 24 hours ಪೊಲಿಟಿಷಿಯನ್ಸ್ ಅವರು. ಆದರೆ ಕರ್ನಾಟಕ ರಾಜಕಾರಣದಲ್ಲಿ ಜೆ ಎಚ್ ಪಟೇಲ್ ಹಾಗಾಗಿರಲಿಲ್ಲ, ಈವನ್ ಬೊಮ್ಮಾಯಿ ಹಾಗಾಗಿರಲಿಲ್ಲ, ಹೆಗಡೆ ಹಾಗಾಗಿರಲಿಲ್ಲ. ಅವರು ರಾಜಕಾರಣವನ್ನು ಬಿಟ್ಟು ಇರಬಲ್ಲವರಾಗಿದ್ದರು. ಬೊಮ್ಮಾಯಿ ಅವರ ಸರ್ಕಾರ ಬೀಳ್ತಾ ಇದೆ, ನನಗಿನ್ನೂ ನೆನಪಿದೆ. ಸೊ ರಾಜಭವನಕ್ಕೆ ಅವ್ರ ವಿರುದ್ಧ ಅವ್ರ ಪಕ್ಷದವರೇ ಶಾಸಕರು ಹೊರಟು ಹೋಗ್ಬಿಟ್ಟಿದ್ದಾರೆ, ಬೆಂಬಲ ಹಿಂದೆ ತಗೋತಿದ್ದೀವಿ ಅಂತ ಹೇಳೋದಕ್ಕೆ. ಬೊಮ್ಮಾಯಿ ಆರಾಮ ಯಾವುದೋ ಸಿನಿಮಾ ನೋಡ್ತಾ ಮನಲೋಗಿ ವರದಿಗಾರ ಹೋದ್ರೆ ಗೊತ್ತೇ ಇಲ್ಲ ಅವರಿಗೆ, ವಾಪಸ್ ತಗೊಂಡಿದ್ದು. ಒಂದಷ್ಟು ರಾಜಕಾರಣದಿಂದ ವಿಮುಖರಾಗಿ ಇರಬಲ್ಲವರಾಗಿ ಹೋದ್ನಾ ಸರಿ ಅಂದ್ಬಿಟ್ರು ಬೊಮ್ಮಾಯಿ. ಸೊ
ಅದನ್ನು ನಾನು ಭಾಳ ಸಂದರ್ಭದಲ್ಲಿ ಹೇಳುವಾಗ ಅದೊಂದು ಸಂತತ್ವ ಅಂತ. ಯಡಿಯೂರಪ್ಪನವ್ರಿಗೆ ಅದು ಕಾಣ್ತಾ ಇಲ್ಲ. ಯಡಿಯೂರಪ್ಪನವ್ರಿಗೆ ಆ ಸಂತತ್ವ ಇಲ್ಲ. ಯಾಕೆಂದರೆ ಅವರಿಗೆ ಓದು ಲಿಮಿಟೆಡ್ ಆದದ್ದು. ಅವರಿಗೆ ಸಾಂಸ್ಕೃತಿಕ ಮುಖ ಅವರ ಇಡೀ ವ್ಯಕ್ತಿತ್ವದಲ್ಲಿ ಕಾಣಲ್ಲ. ಸಾಂಸ್ಕೃತಿಕ ಸಾಹಿತ್ಯಿಕ ಮುಖ ಇರಬೇಕು, ಕಲೆ ಇರಬೇಕು, ಕಲೆಯನ್ನು ಇಷ್ಟಪಡುವ ಒಂದು ಮನಸ್ಸನ್ನು ಬೆಳೆಸ್ಕೋಬೇಕು. ಒಬ್ಬ ರಾಜಕಾರಣಿ ಆದವನಿಗೆ ಇದೆಲ್ಲ ಅನಿವಾರ್ಯ. ನನಗದು ಕಾಣಲ್ಲ ಇವರಲ್ಲಿ. ಆ ಕಾರಣಕ್ಕಾಗಿ 24 ಗಂಟೆ ರಾಜಕಾರಣಿ ಮಾಡುವವರು ಅಧಿಕಾರ ಹೋದರೆ ವಾಪಸ್ ಹೋಗ್ಬಿಡ್ತಾರೆ. ನನಗೆ ಈಗಿರುವ ಭಯ ಕೂಡ, ಈಗ ಒಂದು ವರ್ಷದ ಈ ಅವಧಿಯಲ್ಲೇನು ಯಡಿಯೂರಪ್ಪನವ್ರನ್ನ ಮುಟ್ಟಕ್ಕೂ ಆಗಿಲ್ಲ ವರಿಷ್ಠರಿಗೆ, ಮತ್ತು ತಕ್ಷಣ ಆಗತ್ತೆ ಅಂತಲ್ಲ, ಅವರೇ ಬಿಡಬೇಕು ಅಂತ. ಬಟ್ ಅವರು ಬಿಡುವ ಮನುಷ್ಯ ಅಲ್ಲ. ಅವರು ಅಧಿಕಾರದ ತುಂಬ ಮೋಹಿತರು. ಅವರಿಗೆ ಆ ಸಂತತ್ವ ಇಲ್ಲ ಅಂತ ನಿಮ್ಗೆ ಹೇಳಿದ್ನಲ್ಲ. ಆದ್ದರಿಂದ ಅವರು ಅದನ್ನು ಬಿಟ್ಟು ಆಲೋಚನೆ ಮಾಡಲಾರರು. ಯಾವತ್ತು ರಾಜಕೀಯದಲ್ಲಿದ್ದು ರಾಜಕೀಯವನ್ನು ಬಿಟ್ಟು ಆಲೋಚನೆ ಮಾಡಲ್ವೋ ನೀವು ಯಶಸ್ವಿ ಆಗಲಾರಿ. ನಿಮ್ಮ ಬದುಕಿನಲ್ಲೂ ಅದು ಯಶಸ್ಸಲ್ಲ, ನಿಮ್ಮ ವೃತ್ತಿಯಲ್ಲೂ ಕೂಡ ಅದು ಯಶಸ್ಸಲ್ಲ ಅಂತಲೇ ನಂಬುದವನು ನಾನು. ನಾವು ಕಡೆಯದಾಗಿ ನೋಡೋದಾದ್ರೆ, ಯಡಿಯೂರಪ್ಪನವರ ಈ 1 ವರ್ಷ ಅನ್ನೋದು ಪ್ರಜಾತಂತ್ರದ ಅಂದರೆ ಯಾವುದೇ ಚರಿತ್ರೆಯ ಒಂದು ಭಾಗ ಮತ್ತೊಂದು ಭಾಗದ ಚರಿತ್ರೆಯೂ ಆಗಿರುತ್ತೆ. ಯಡಿಯೂರಪ್ಪನವರ ಈ ಅಧಿಕಾರ ಋಣ ಸಂದಾಯದ ಕಥನ ಏನಿದೆಯಲ್ಲ, ಇದು ಪ್ರತಿಪಕ್ಷಗಳಾದ ಕಾಂಗ್ರೆಸ್ ಮತ್ತು JDSನ ವಿಫಲತೆಯ ಕಥನ. ಇನ್ನೊಂದು ಕಡೆ ತಾವು ನೇರವಾಗಿ ಆರಿಸಿದ ಸರ್ಕಾರದ ಅಡಿಯಲ್ಲಿ ತಾವು ತೊಳಲಾಡಬೇಕಾದ ಜನರ ಅಸಹಾಯಕತೆಯ ಕಥನ, ಮತ್ತೆ ಇಡೀ ಒಂದು ವ್ಯವಸ್ಥೆ ತನ್ನ ಒಂದು ವಿಚಿತ್ರ ಜನತಂತ್ರದಿಂದ ದೂರವಾದ ಕಥನವಾಗಿ ಕಾಣಿಸುವಾಗ ನಿಮಗೆ ಏನನ್ಸುತ್ತೆ? ಎಸ್, ನೀವು ಭಾಳ ಚೆನ್ನಾಗಿ ಹೇಳಿದ್ರಿ. ಇದು ಕಥನ ಅಂತ, 1 ವರ್ಷದ ರಾಜಕೀಯ ಕಥನ, ಇಲ್ಲಿ ಜನತಂತ್ರದ ಸೋಲಿದೆ. ಇದು 1 ವರ್ಷದ ಸಾಮಾಜಿಕ ಬದುಕಿನ ಕಥನ, ಅಲ್ಲಿ ಜನರ ಸೋಲಿದೆ. ಇದು 1 ವರ್ಷದ ಜನತಂತ್ರದ ಕಥನ, ಜನತಂತ್ರದ ಮೌಲ್ಯಗಳ ಸೋಲಿದೆ. ಅದರ ಜೊತೆಗೆ ಒಟ್ಟಾರೆಯಾಗಿ ಯಡಿಯೂರಪ್ಪ ಅನ್ನುವ ಒಬ್ಬ ನಾಯಕ, ಶಿಕಾರಿಪುರದಿಂದ ಬಂದಂಥ ಒಬ್ಬ ಸಾಮಾನ್ಯ ವ್ಯಕ್ತಿ ಅಧಿಕಾರದ ತುಚ್ಛ ಸ್ಥಾನವನ್ನು ಏರಿ ಪತನಗೊಂಡ ಕಥನವೂ ಆಗಿದೆ. ಇದು ಯಡಿಯೂರಪ್ಪನವರ ರಾಜಕೀಯ ಮೌಲ್ಯಗಳ ಸೋಲಿನ ಕಥನ ಅಲ್ವಾ? ಡೆಮೋಕ್ರಸಿಯನ್ನು, ಜನತಂತ್ರವನ್ನು ಬಲಿಕೊಟ್ಟ ಕಥನ ಇಲ್ಲಿ ಬಲಿ ಇದೆ. ಈ ಬಲಿಯ ಕಥನ ಕೂಡ ಇದಾಗಿದೆ ಅಂತ ನಾನು ಅನ್ಬೋದು. ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು. ತಮಗೂ ಧನ್ಯವಾದ. ಯಾಸ್ ಪ್ರಿಯ ವೀಕ್ಷಕರೇ, ಮತ್ತೆ ಬರ್ತೀವಿ, ಇನ್ನೊಂದು ವಿಚಾರದೊಂದಿಗೆ ಬರ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.